ಹಾಯ್ ಎಲ್ರಿಗೂ ಕಾಸರಗೋಡು ವೆಜ್ ಆ್ಯಂಡ್ ನಾನ್ ವೆಜ್ ಚಾನಲ್ಗೆ ಸ್ವಾಗತ. ಈ ಕುರುಕುರೆ ಇದೆ ಅಲ್ವಾ, ಎಲ್ಲರಿಗೂ ಕೂಡ ತುಂಬ ಇಷ್ಟ ಅಲ್ವಾ. ಹಿರಿಯರಿಗೂ ಇಷ್ಟ, ಕಿರಿಯರಿಗೂ ಇಷ್ಟ. ಅದರ ಕಿರಿಯರನ್ನು ಮನೆಯಲ್ಲಿ ತಿನ್ನುವಾಗ ಜೋರು ಮಾಡ್ತಾರೆ, ಹಿರಿಯರಿಗೇನೋ ಒಂದು ಹೆದರಿಕೆ. ಆದರೆ ಅದನ್ನು ಬ್ಯಾಲೆನ್ಸ್ ಆಗಿ ಹೇಗೆ ತಿನ್ಬೋದು ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೇನೆ. ಒಂದು ಪ್ಯಾಕೆಟ್ ಕುರುಕುರೆಗೆ ನಾನು 2 ಸೌತೆಕಾಯಿ ತಗೊಂಡಿದ್ದೇನೆ, ಮೀಡಿಯಮ್ ಗಾತ್ರದ್ದು. ಮೊದಲು ಸೌತೆಕಾಯಿನ, ಟೊಮೆಟೊನ ಎಲ್ಲ ಚೆನ್ನಾಗಿ ತೊಳೀರಿ. ಯಾಕಂದರೆ ಇಲ್ಲಿ ನಾನು 1 ಟೊಮೆಟೊ, 2 ಸೌತೆಕಾಯಿ, 1 ನೀರುಳ್ಳಿ, 1 ಕ್ಯಾರೆಟ್, 3 ಹಸಿಮೆಣಸಿನಕಾಯಿ, ಅರ್ಧ ನಿಂಬೆಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗೆದಿದ್ದೇನೆ. ಈಗ ಸೌತೆಕಾಯಿ ಮತ್ತೆ ಎಲ್ಲ ತೊಳೆದಿಟ್ಟಲ್ವಾ, ಈಗ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದ್ಮೇಲೆ ಕ್ಯಾರೆಟದು, ಸೌತೆಕಾಯ್ದೆಲ್ಲ ಸಿಪ್ಪೆ ಸರಿಯಾಗಿ ತೆಗೆದಿಡಿ. ನಿಜವಾಗ್ಲೂ ಸಿಪ್ಪೆ ಒಳ್ಳೆಯದು, ಫೈಬರ್ ಅಲ್ವಾ. ಅದನ್ನು ನಮಗೆ ಟೇಸ್ಟ್ ಬೇಕಲ್ವ, ಹಾಗಾಗಿ ನಾವು ಸಿಪ್ಪೆಯನ್ನು ದೂರ ಬಿಸಾಕ್ತೇವೆ. ಇಲ್ಲಿ ನೋಡಿ, ನಾನೀಗ ಮತ್ತೆ ಅದನ್ನು ನೀರಲ್ಲಿ ಹಾಕಿ ಇನ್ನೊಂದು ಸಲ ತೊಳೆದೆ. ಹಾಗೆ ಎಷ್ಟು ಸ್ವಚ್ಛವಾಗಿ ನಾವು ಮನೆಯಲ್ಲಿ ಅಡುಗೆ ಮಾಡಬೇಕು. ಈಗ ನಾನು ಎಲ್ಲವನ್ನು ಕಟ್ ಮಾಡಿದ್ದೇನೆ, ಸೌತೆಕಾಯಿ, ಟೊಮೆಟೊ, ಕ್ಯಾರೆಟ್, ಈಗ ಹಸಿಮೆಣಸಿನಕಾಯಿ ಮತ್ತು ನೀರುಳ್ಳಿ ಕೂಡ ಈಗ ಕಟ್ ಮಾಡ್ತೇನೆ. ಅದನ್ನು ಸುಲಭ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ನಾನೀಗ. ನೋಡಿ, ಎಲ್ಲ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಆಯಿತಾ. ಆಗ ತಿನ್ನಲಿಕ್ಕೆ ನಮಗೆ ಒಂದು ನೋಡಲಿಕ್ಕೂ ಚೆನ್ನಾಗಿ ಇರ್ತದೆ, ತಿನ್ನಲಿಕ್ಕೂ ಚೆನ್ನಾಗಿರ್ತದೆ. ಈಗ ನೋಡಿ, ಎಲ್ಲ ಕಟ್ ಮಾಡಿದ್ದಾಯಿತು. ಕೊತ್ತಂಬರಿ ಸೊಪ್ಪೆಲ್ಲವೂ ಕಟ್ ಮಾಡಿ ಆಯಿತು. 1 ಪ್ಯಾಕೆಟ್ ಈ ಥರ, ಒಂದು ದೊಡ್ಡ ಪ್ಯಾಕೆಟ್ ಅಲ್ಲ, ಮೀಡಿಯಮ್ ಸೈಜ್ ಒಂದು ಪ್ಯಾಕೆಟ್ ಕುರುಕುರೆ. ಇನ್ನು ಸ್ವಲ್ಪ ಇದು ನೋಡಿ, ಮೀಡಿಯಮ್ ಫ್ಲೇವರ್ದು, ಇನ್ನು ಸ್ವಲ್ಪ ಖಾರ ಇರೋದು 1 ಹಿಡಿ ಕುರುಕುರೆ ಹಾಕ್ಕೊಳ್ಳಿ ಇದಕ್ಕೆ. ಇದನ್ನು ಪುಡಿ ಮಾಡಿ, ನಿಮ್ಮ ಕೈಯಲ್ಲೇ ಪುಡಿ ಮಾಡಿ, ಕೈ ಚೆನ್ನಾಗಿ ತೊಳಿಬೇಕಾಯ್ತಾ, ಆಮೇಲೆ ಪುಡಿ ಮಾಡಿ. ಈಗ ನಾವು ಕಟ್ ಮಾಡಿದೆಲ್ಲವನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ. ಒಂಚೂರು ಉಪ್ಪು ಹಾಕಿ, ಯಾಕಂದರೆ ನಾವು ಕಟ್ ಮಾಡಿದ ತರಕಾರಿಯಲ್ಲಿ ಉಪ್ಪಿಲ್ಲಲ್ವ, ಕುರುಕುರೆಯಲ್ಲಿ ಉಪ್ಪು ಆಲ್ರೆಡಿ ಇದೆ. 1/4 ಸ್ಪೂನು ಉಪ್ಪು ಹಾಕಿ, ಆಮೇಲೆ 1 ಸ್ಪೂನ್ ತಗೊಂಡು ಚೆನ್ನಾಗಿ ಕಲಸಿ, ಆಮೇಲೆ ಮಿಕ್ಸ್ಚರ್ ಇದೆ ಅಲ್ವಾ, ಯಾವ ಮಿಕ್ಸ್ಚರ್ ಆದರೆ ಆಗ್ತದೆ. ಖಾರ ಆಗ್ಬೋದು, ಖಾರ ಕಮ್ಮಿ ಇರೋದು. ಈ 1 ಹಿಡಿ, ಕೈಯಲ್ಲಿ 1 ಹಿಡಿ ಮಿಕ್ಸ್ಚರ್ ಹಾಕ್ಕೊಳ್ಳಿ. ಮಿಕ್ಸ್ಚರ್ ಹಾಕಿ ಅದಕ್ಕೆ ಅರ್ಧ ನಿಂಬೆಹಣ್ಣಿನ ಜ್ಯೂಸ್ ಹಾಕ್ಕೊಳ್ಳಿ. ಜ್ಯೂಸ್ ಹಾಕಿ, ಆಮೇಲೆ ಏನು ಹೇಳೋದು, ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡಿ, ಆಮೇಲೆ ಅದಕ್ಕೆ ಬ್ಯಾಲೆನ್ಸ್ ಆಗಿ ಸಬ್ಜಾ ಸೀಡನ್ನ ನೀರಲ್ಲಿ ಮೊದಲೇ ಹಾಕಿಟ್ಟಿರಬೇಕು. 1 ಗ್ಲಾಸ್ ಸಬ್ಜಾ ಸೀಡ್ಸ್ ನೀರಲ್ಲಿ ಹಾಕೋದು ಕುಡೀರಿ. ಅದು ನಮ್ಮ ಹೃದಯಕ್ಕೆ ಮತ್ತು ರಕ್ತ ಶುದ್ಧಿಗೆಲ್ಲ ಬಹಳ ಒಳ್ಳೆಯದು. ಈಗ ನೋಡಿ, ಬ್ಯಾಲೆನ್ಸ್ ಡಯಟ್ ಫುಡ್ ಅಂದರೆ ಹೀಗಿರಬೇಕು. ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ. ಮಕ್ಕಳಿಗಂತೂ ನಿಜವಾಗ್ಲೂ ಇಷ್ಟ ಆಗ್ತದೆ. ನೀವು ಮಾಡಿ ಕೊಡಿ. ಮೊದಲು ಹೊರಗಿನ ಕುರುಕುರೆ ತಿನ್ನಲಿ ಮಕ್ಕಳು, ಈ ಥರ ತಿನ್ನಲಿ ಆಯಿತಾ. ಎಲ್ರಿಗೂ